ಒಂದು ಊರಲ್ಲಿ ಕೃಷ್ಣ ಅಂತ ಒಬ್ಬ ಜಾಣ ಹುಡುಗ ಇರ್ತಾನೆ. ಆದರೆ ಅವನಿಗೆ ಯಾವಾಗಲೂ ಬೇಜಾರಾಗಿರುತ್ತೆ. ಯಾಕಂದರೆ ಅವನು ಮನೇಲಿ ಒಬ್ಬನೇ ಇರ್ತಾನೆ. ಅವರ ಅಪ್ಪ ಅಮ್ಮ ಡೈಲಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಆದರೆ ಅವನಿಗೆ ಆಟ ಆಡೋಕ್ಕೆ ಬೇರೆ ಯಾರೂ ಇರೋದಿಲ್ಲ. ಬೆಳಿಗ್ಗೆ ಅವರ ಅಪ್ಪ ಅಮ್ಮ ಆಫೀಸಿಗೆ ರೆಡಿ ಆದರೆ ಕೃಷ್ಣ ತನ್ನ ಸ್ಕೂಲಿಗೆ ರೆಡಿ ಆಗ್ತಾನೆ. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದ್ಬಿಟ್ಟು ಅಪ್ಪ ಅಮ್ಮ ಕೃಷ್ಣನ ಸ್ಕೂಲಿಗೆ ಬಿಟ್ಟು ಅವರು ಆಫೀಸ್ಗೆ ಹೋಗ್ತಾ ಇರ್ತಾರೆ. ಅವರು ಆಫೀಸಿಂದ ರಾತ್ರಿ 8 ಗಂಟೆಗೆ ಬರ್ತಿರ್ತಾರೆ. ಆದರೆ ಕೃಷ್ಣನ ಸ್ಕೂಲು 4 ಗಂಟೆಗೆ ಮುಗಿದ್ಬಿಡುತ್ತೆ. ಅದಕ್ಕೆ ಕೃಷ್ಣನಿಗೆ ಮನೆಗೆ ಬಂದಮೇಲೆ ಒಬ್ಬನೇ ಇರಬೇಕಲ್ಲ ಅಂತ ಬೇಜಾರಾಗ್ತಿರುತ್ತೆ. ಒಂದು ದಿನ ಬೆಳಗ್ಗೆ ಅವರಮ್ಮ, ಯಾಕೆ ಕೃಷ್ಣ ಬೇಗ ಬೇಗ ರೆಡಿಯಾಗು, ಶಾಲೆಗೆ ಲೇಟ್ ಆಗುತ್ತೆ ನಿನಗೆ, ಬೇಗ ತಯಾರಾಗು, ಬಾ ನಾನು ನಿನಗೆ ಒಳ್ಳೆ ತಿಂಡಿ ಮಾಡಿದ್ದೀನಿ, ತಿಂಡಿ ಕೊಡ್ತೀನಿ ತಿನ್ಬಾ ಅಂತ ಕರೀತಾರೆ. ಆದರೂ ಕೃಷ್ಣನಿಗೆ ಯಾವುದರಲ್ಲೂ ಇಷ್ಟನೇ ಇರೋದಿಲ್ಲ, ಬೇಜಾರಾಗಿರುತ್ತೆ ಅವನಿಗೆ. ಯಾಕಂದರೆ ನಿನ್ನೆ ದಿನ ಕೃಷ್ಣನ ಗೆಳೆಯನ ಮನೆಗೆ ಒಂದು ನಾಯಿ ಮರಿ ತಂದಿರ್ತಾರೆ. ಹಾಗಾಗಿ ಕೃಷ್ಣನಿಗೂ ಕೂಡ ನಾಯಿ ಮರಿ ಬೇಕು ಅಂತ ಆಸೆ ಆಗ್ತಿರುತ್ತೆ. ಅದಕ್ಕೆ ಅವನು ಏನು ಹೇಳದೆ ಸುಮ್ಮನೆ ಇರ್ತಾನೆ. ಅದಕ್ಕೆ ಅಪ್ಪ, ಯಾಕೋ ಕೃಷ್ಣ ಬೇಜಾರಲ್ಲಿದೆಯಾ, ನೀನು ಶಾಲೆ ಮುಗಿಸ್ಕೊಂಡು ಬಾ, ನಿನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಆಯಿತಾ. ಸರಿ ಅಪ್ಪ, ನೀನು ಮರಿಬಾರ್ದು, ನಾನು ಸ್ಕೂಲಿಂದ ಬಂದಮೇಲೆ ನಂಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಆಯಿತಾ ಅಂತ ಕೃಷ್ಣ ಹೇಳ್ತಾನೆ. ಸರಿ ಅಂಥೇಳಿ ಸ್ಕೂಲ್ ಮುಗಿದ್ಮೇಲೆ ಕೃಷ್ಣನಪ್ಪ ಹೊರಗಡೆ ಎಲ್ಲ ಹೋಗಿ ಐಸ್ ಕ್ರೀಮ್ ತಿಂದು ಬಲೂನೆಲ್ಲ ತಗೊಂಡು ಬರ್ತಾರೆ. ಕೃಷ್ಣ ಅವತ್ತಿನ ದಿನ ಖುಷಿಯಾಗಿ ಅಮ್ಮನಿಗೆ ಬಲೂನೆಲ್ಲ ತೋರಿಸಿ ಆಟ ಆಡಿ ಮಲ್ಕೋತಾನೆ. ಮರುದಿನ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿರ್ತಾರೆ. ಆಗ ಕೃಷ್ಣನ ಅಪ್ಪ ಅಮ್ಮ ಕೃಷ್ಣನ ಕೇಳ್ತಾರೆ, ಕೃಷ್ಣ, ನಾಳೆ ನಿನ್ನ ಬರ್ತಡೇ ಇದೆ, ನಿನಗೇನು ಬೇಕು, ರಿಮೋಟ್ ಕಾರ್ ಬೇಕಾ ಅಂತ ಅಪ್ಪ ಕೇಳ್ತಾರೆ. ಅಮ್ಮ, ನಿನ್ಗೆ ಯಾವುದಾದ್ರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕೊಡಿಸ್ಲಾ ಅಂತ ಅಮ್ಮ ಕೇಳ್ತಾರೆ. ಆದರೆ ಕೃಷ್ಣನಿಗೆ ಅದ್ಯಾವುದು ಇಷ್ಟ ಆಗಲ್ಲ. ಅಮ್ಮ, ನನಗೆ ಒಂದು ನಾಯಿ ಮರಿ ಕೊಡಿಸ್ತೀರಾ ಅಂತ ಕೇಳ್ತಾನೆ. ಆಗ ಅವರಮ್ಮ, ಆಗಲ್ಲ ಕೃಷ್ಣ, ಅದೆಲ್ಲ ನಾಯಿ ಮರಿ ಬಂದರೆ ಮನೇಲೆಲ್ಲ ಗಲೀಜು ಮಾಡುತ್ತೆ, ಆಮೇಲೆ ನಾಯಿ ಮರಿ ನೋಡ್ಕೊಳ್ಳೋಕ್ಕೆ ಮನೇಲಿ ಯಾರೂ ಇರೋದಿಲ್ಲ, ಹಾಗಾಗಿ ನಾಯಿ ಮರಿ ಕೊಡ್ಸಲ್ಲ. ಆಗ ಕೃಷ್ಣ ಅಳ್ಕೊಂಡು ಹೋಗ್ತಾನೆ. ಹೋಗಿ, ನೀವು ನನ್ನ ಜೊತೆಗೆ ಆಟ ಆಡೋದಿಲ್ಲ, ಯಾವಾಗಲೂ ಆಫೀಸ್ಗೆ ಹೋಗಿರ್ತೀರ, ಮನೇಲಿ ನಾನು ಒಬ್ಬನೇ ಇರಬೇಕು, ನಂಗೆ ಬೋರ್ ಆಗುತ್ತೆ, ನನಗೆ ನಾಯಿ ಮರಿ ಇದ್ದರೆ ನಾನು ಅದ್ರ ಜೊತೆ ಆಟ ಆಡ್ತಿದ್ದೆ, ನಾಯಿ ಮರಿ ಕೊಡಿಸಲ್ಲ ಅಂತಾರೆ, ಹೋಗಿ ಅಂತ ಬೇಜಾರು ಮಾಡಿಕೊಂಡು ಊಟ ಮಾಡದೆ ಹೋಗ್ಬಿಡ್ತಾನೆ. ಆಗ ಅವ್ರ ಅಪ್ಪ ಅಮ್ಮ, ಏನು ಮಾಡೋದಪ್ಪ, ಹೋಗಲಿ ಬಿಡಿ, ನಾಳೆ ಎದ್ದು ಅವನಿಗೆ ಕೇಕ್ ಕೊಡಿಸಿದ್ರೆ ಸಮಾಧಾನ ಆಗ್ತಾನೆ ಅಂಥೇಳಿ ಬೆಳಗಿನ ಜಾವ ಕೇಕ್ ತೊಗೊಬಂದು ಕೊಡ್ತಾರೆ ಕೃಷ್ಣನಿಗೆ. ಆದರೆ ಕೃಷ್ಣ ಕೇಕ್ ನೋಡಿ ಖುಷಿನೇ ಪಡೋದಿಲ್ಲ. ನನಗೆ ಕೇಕ್ ಬೇಡ ಅಮ್ಮ, ನನಗೆ ಬರ್ತಡೆಗೆ ನನಗೆ ಒಂದು ಪುಟ್ಟ ನಾಯಿ ಮರಿ ಬೇಕು, ನನಗೆ ಪೆಟ್ಟು ಬೇಕು, ನಾನು ಅದ್ರ ಜೊತೆ ಚೆನ್ನಾಗಿ ಆಟ ಆಡ್ತೀನಿ, ನನ್ನ ಜೊತೆಗೆ ಆಟ ಆಡೋಕ್ಕೆ ಯಾರೂ ಇಲ್ಲ, ನಂಗೆ ಬೇಕು, ನಾಯಿ ಮರಿ ಬೇಕು ನನಗೆ ಅಂತ ಅಳಕ್ಕೆ ಶುರು ಮಾಡ್ತಾನೆ. ಅಪ್ಪ ಅಮ್ಮನಿಗೆ, ಹೋಗಲಿ ಬಿಡಿ, ನಾಯಿ ಕೊಡ್ಸೋಣ, ಅವನಿಗೆ ತುಂಬ ಬೇಜಾರಾಗಿದೆ ಅಂಥೇಳಿ ಅವತ್ತು ಸಂಜೆ ಅವನು ಶಾಲೆಯಿಂದ ಬರೋಷ್ಟರಲ್ಲಿ ಅವನಿಗೋಸ್ಕರ ಒಂದು ಪುಟಾಣಿ ನಾಯಿ ಮರಿ ತಂದಿರ್ತಾರೆ. ಆಗ ಕೃಷ್ಣನಿಗೆ ಅದನ್ನು ನೋಡಿ ತುಂಬ ಖುಷಿಯಾಗತ್ತೆ. ನಾಯಿ ಮರಿ ತಿಂಡಿ ಬೇಕೇ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು, ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಬೌ 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 ಅಂತ ಕೂಗಿ ಕರೆಯುವೆ ಅಂತ ನಾಯಿ ಮರಿನ ಫ್ರೆಂಡ್ ಮಾಡ್ಕೋತಾನೆ. ಅವತ್ತಿಂದ ಕೃಷ್ಣ ನಾಯಿ ಮರಿ ಜೊತೆ ಊಟ ಮಾಡ್ತಿರ್ತಾನೆ, ನಾಯಿ ಮರಿ ಜೊತೆ ಆಟ ಆಡ್ತಿರ್ತಾನೆ, ನಾಯಿ ಮರಿಗೆ ಕಥೆ ಹೇಳ್ತಿರ್ತಾನೆ. ಒಂದಿನ ಅವನು ನಾಯಿ ಮರಿಗೆ ಡಾಕ್ಟರ್ ಕಥೆ ಹೇಳ್ತಾನೆ. ನಾಯಿ ಮರಿ, ನಿನ್ಗೆ ಗೊತ್ತಾ, ಡಾಕ್ಟರು ವೈಟ್ ಕೋಟ್ ಹಾಕ್ಕೊಂಡಿರ್ತಾರೆ, ಡಾಕ್ಟರ್ ಸಿಂಬಾಲು ಪ್ಲಸ್ ಥರ ಇರುತ್ತೆ, ನಮಗೇನಾದರೂ ತೊಂದರೆ ಆದರೆ, ಯಾರಿಗಾದರೂ ಹುಷಾರಿಲ್ಲದೆ ಇದ್ದರೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಅದನ್ನೆಲ್ಲ ವಾಸಿ ಮಾಡ್ತಾರೆ ಅಂತ ಹೇಳ್ತಾನೆ. ನಾಯಿ ಮರಿ ಅದನ್ನೆಲ್ಲ ಕೇಳಿಸ್ಕೊತಿರುತ್ತೆ, ಅಂತ. ಒಂದಿನ ಭಾನುವಾರ ಬರುತ್ತೆ. ಅವತ್ತು ಕೃಷ್ಣನ ಶಾಲೆಗೆ ರಜೆ ಇರುತ್ತೆ.
ಆದರೆ ಅವರ ಅಪ್ಪ ಅಮ್ಮನಿಗೆ ಅವತ್ತು ಆಫೀಸಲ್ಲಿ ಕೆಲಸ ಇರುತ್ತೆ. ಹಾಗಾಗಿ ಅಪ್ಪ ಅಮ್ಮ ಹೇಳ್ತಾರೆ, ಕೃಷ್ಣ ನಾವು ಆಫೀಸ್ಗೆ ಹೋಗ್ತೀವಿ, ನೀನು ಇವತ್ತು ಮನೇಲೇ ಇರಬೇಕು ಅಂತ. ಆಗ ಕೃಷ್ಣಂಗೆ ಬೇಜಾರೇ ಆಗೋದಿಲ್ಲ. ಹೋಗಿ ಬನ್ನಿ ಅಮ್ಮ, ನನಗೆ ನಾಯಿ ಮರಿ ಇದೆ, ನಾನು ಅದ್ರ ಜೊತೆ ಆಟ ಆಡ್ತೀನಿ. ಅಪ್ಪ ಅಮ್ಮ ಹೋದ್ಮೇಲೆ ಕೃಷ್ಣ ನಾಯಿಗೋಸ್ಕರ ತಿಂಡಿ ಮಾಡಿರ್ತಾನೆ. ಅದನ್ನ ಬೇಗ ಬೇಗ ತಿನ್ನು ನಾಯಿ ಮರಿ, ನಾವಿಬ್ರು ಬೇಗ ಆಟ ಆಡಕ್ಕೆ ಹೋಗೋಣ, ನೀನು ಬೇಗ ತಿನ್ನು ಅಂಥೇಳಿ ಆ ತಿಂಡಿನ ಅವನು ತಿಂದು ನಾಯಿ ಮರಿಗೂ ತಿನ್ನಿಸಿ ಆಟ ಆಡಕ್ಕೆ ಹೋಗ್ತಾರೆ. ಬಾಲ್ ಆಟ ಆಡ್ತಿರ್ತಾರೆ. ಕ್ಯಾಚ್ 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 ಆಡ್ತಿರ್ಬೇಕಾದ್ರೆ ಬಾಲು ಮರದ ಮೇಲೆ ಹೋಗಿ ಬಿದ್ದುಬಿಡುತ್ತೆ. ಅಯ್ಯೋ, ಈ ಬಾಲ್ ಮೇಲೆ ಹೋಯ್ತಲ್ಲಪ್ಪ ಅಂತ ಕೃಷ್ಣ ಅದನ್ನ ಜಂಪ್ ಮಾಡಿ ಕ್ಯಾಚ್ ಹಿಡಿಯಕ್ಕೆ ಹೋಗ್ತಾನೆ. ಆದರೆ ಜಂಪ್ ಮಾಡಿದಾಗ ಕೃಷ್ಣ ಬಿದ್ದೋಗ್ಬಿಡ್ತಾನೆ. ಅವನ ತಲೆಗೆ ಗಾಯ ಆಗ್ಬಿಡುತ್ತೆ. ಅವನು ಮೂರ್ಛೆ ಹೋಗಿ ಕೆಳಗಡೆ ಬಿದ್ದುಬಿಡ್ತಾನೆ. ಆಗ ನಾಯಿ ಮರಿಗೆ ಏನು ಮಾಡೋದು ಅಂತ ಯೋಚನೆ ಆಗುತ್ತೆ. ಅದಕ್ಕೆ ನೆನಪಾಗುತ್ತೆ, ಡಾಕ್ಟರ್ನ ಕರ್ಕೊಂಡು ಬರಬೇಕು ಅಂಥೇಳಿ ಅದು ಊರಲ್ಲೆಲ್ಲ ಹುಡ್ಕೊಂಡು ಹೋಗುತ್ತೆ. ಬೌ 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 ಅಂತ ಹೋಗುತ್ತೆ. ಅಲ್ಲಿ ಮಾರ್ಕೆಟಲ್ಲಿ ಹೋಗುತ್ತೆ, ಊರಲ್ಲಿ ಹೋಗುತ್ತೆ, ಎಲ್ಲೂ ಅದಕ್ಕೆ ವೈಟ್ ಕೋಟ್ ಹಾಕ್ಕೊಂಡಿರೋ ಡಾಕ್ಟರ್ ಸಿಗೋದೇ ಇಲ್ಲ. ಎಲ್ಲ ಕಡೆ ಹುಡುಕ್ತಾ 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 ಇರುತ್ತೆ. ಅಲ್ಲೊಂದು ದೂರದಲ್ಲಿ ಪ್ಲಸ್ ಸಿಂಬಲ್ ಹಾಕಿರೋ ಬೋರ್ಡ್ ಕಾಣಿಸುತ್ತೆ. ನಾಯಿ ಅಲ್ಲಿಗೆ ಓಡ್ ಹೋಗುತ್ತೆ. ಅಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ. ಅವ್ರನ್ನ ನೋಡಿ ನಾಯಿ ಬೌ 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 ಅಂತ ಬೊಗಳುತ್ತೆ. ಆದರೆ ಡಾಕ್ಟ್ರಿಗೆ ಅರ್ಥನೇ ಆಗೋದಿಲ್ಲ, ಏನಿದು ನಾಯಿ ಹೀಗೆ ಬೊಗಳ್ತಿದೆ ಅಂತ. ಆಗ ನಾಯಿ ಡಾಕ್ಟ್ರ್ ಹತ್ರ ಹೋಗಿ ಬೌ 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 ಅಂತ ಅವರ ಬಟ್ಟೆನ ಹಿಡಿದು ಎಳೆದು ಬೌ 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 ಅಂತ ಆ ದಾರಿ ಕಡೆ ತೋರಿಸ್ತಾ ಇರುತ್ತೆ. ಹಾಗಾಗಿ ಡಾಕ್ಟ್ರಿಗೆ ಏನೋ ಅರ್ಥ ಆಗುತ್ತೆ, ಈ ನಾಯಿ ಮರಿ ಎಲ್ಲೋ ಕರ್ಕೊಂಡು ಹೋಗ್ತಿದೆ ನನ್ನ ಅಂಥೇಳಿ ನಾಯಿ ಮರಿ ಜೊತೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಒಬ್ಬ ಮಗು ಕೆಳಗಡೆ ಬಿದ್ದಿರ್ತಾನೆ. ಡಾಕ್ಟರು ಅವನನ್ನು ಎತ್ತಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವನಿಗೆ ಚಿಕಿತ್ಸೆ ಮಾಡ್ತಾರೆ. ಡಾಕ್ಟರ್ ಚೆಕ್ ಮಾಡಿ ಹೋದ್ಮೇಲೆ ನಾಯಿ ಮರಿ ಅವನ ಹತ್ರನೇ ಕೂತ್ಕೊಂಡು ಬೌ 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 ಅಂತ ಅವನಿಗೆ ಒಂದು ಹಾಡು ಹೇಳ್ತಿರುತ್ತೆ. ಅವನ ತಲೆನೆಲ್ಲ ಸವರ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಕೃಷ್ಣನ ಅಪ್ಪ ಅಮ್ಮ ಆಫೀಸಿಂದ ಬರ್ತಾರೆ. ಕೃಷ್ಣನಿಗೆ ಹುಷಾರಿಲ್ಲದೆ ಇರೋದು ನೋಡ್ತಾರೆ. ಅಯ್ಯೋ ಡಾಕ್ಟರ್, ಏನಾಯಿತು ನಮ್ಮ ಕೃಷ್ಣನಿಗೆ ಅಂತ ಕೇಳ್ತಾರೆ. ನಿಮ್ಮ ಕೃಷ್ಣನ್ನ ಉಳಿಸಿದ್ದು ನಿಮ್ಮ ನಾಯಿ ಮರಿ. ಅವನು ಆಟ ಆಡಬೇಕಾದ್ರೆ ಕೆಳಗಡೆ ಬಿದ್ದಾಗ ನಾಯಿ ಮರಿ ನನ್ನನ್ನು ಕರ್ಕೊಂಡು ಬಂದು ಕೃಷ್ಣನ ಜೀವ ಉಳಿಸಿದೆ ಅಂತ ಹೇಳಿದಾಗ ಕೃಷ್ಣನ ಅಪ್ಪ ಅಮ್ಮನಿಗೆ ನಾಯಿ ಮರಿ ಬಗ್ಗೆ ತುಂಬ ಪ್ರೀತಿ ಬರುತ್ತೆ. ಎಂಥ ಒಳ್ಳೆ ನಾಯಿ ಮರಿ ಇದು, ನಮ್ಮ ಕೃಷ್ಣನ ಜೀವ ಉಳಿಸಿದೆ ಇದು ಅಂಥೇಳಿ ನಾಯಿ ಮರಿಗೊಂದು ಮುತ್ತು ಕೊಡ್ತಾರೆ. ನಾಯಿ ಮರಿ ಬೂಬು ಬೂಬು ಅನ್ನುತ್ತೆ. ಕೃಷ್ಣ ನಾಯಿ ಮರಿ ಅಪ್ಪ ಅಮ್ಮ ಪ್ರೀತಿಯಿಂದ ಇರ್ತಾರೆ. ಅದಕ್ಕೆ ಹೇಳೋದು, ಸಾಕು ಪ್ರಾಣಿಗಳು ತುಂಬ ಒಳ್ಳೆವಿರ್ತವೆ. ನಾವು ಸಾಕು ಪ್ರಾಣಿಗಳನ್ನು ಸಾಕಿದ್ರೆ ಅವು ನಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತವೆ. ಪ್ರಾಣಿಗಳು ನಮ್ಮಲ್ಲಿರೋ ಮನುಷ್ಯತ್ವವನ್ನ ಜಾಸ್ತಿ ಮಾಡ್ತವೆ. ಮಕ್ಕಳು ಪ್ರಾಣಿಗಳ ಜೊತೆಗೆ ಬೆಳೆದ್ರೆ ತುಂಬ ಒಳ್ಳೆಯದು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.